ನಮ್ಮ ನಿಮ್ಮ ಪೈಕಿ ಬಹುತೇಕರ ಮೇಲೆ ಎಫೆಕ್ಟ್ ಆಗುವ ಇಂಪ್ಯಾಕ್ಟ್ ಆಗುವ ಸುದ್ದಿಯೊಂದರಿಂದ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ಸರ್ಕಾರಿ ಬಸ್ ಹತ್ತಬೇಕು ಅಂದರೆ ಇನ್ನು ಮುಂದೆ 115 ರೂಪಾಯಿ ಜಾಸ್ತಿ ಟಿಕೆಟ್ ಆಗುತ್ತೆ. 15% ಟಿಕೆಟ್ನ ದರ ಹೆಚ್ಚಳ ಮಾಡಿ ಸಚಿವ ಸಂಪುಟ ಇವತ್ತು ನಿರ್ಧಾರ ತೆಗೆದುಕೊಂಡಿದೆ. ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. 15% ಪುಣ್ಯ. ಸಾರಿಗೆ ನಿಗಮಗಳು 42% ಹೆಚ್ಚಳ ಮಾಡಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ವು. 100 ರೂಪಾಯಿ ಇದ್ದಿದ್ದ ಟಿಕೆಟಿಗೆ ಇನ್ನು ಮುಂದೆ ನಾವು 142 ರೂಪಾಯಿ ತಗೊಳ್ಳೋರು ನಮಗೆ ಪರ್ಮಿಷನ್ ಕೊಡಿ ಅಂದಿದ್ವು ಈ ಸಾರಿಗೆ ನಿಗಮಗಳು. ದಂಗೆ ಎದ್ದು ಬಿಟ್ಟಿರೋರು ಜನ. 100ಕ್ಕೆ 42 ಏಕಾಏಕಿ ಹೆಚ್ಚಳ ಮಾಡಿದ್ರೆ ಸುಮ್ಮನೆ ಇರ್ತಾರ. ಮತ್ತು ನಿಗಮಗಳಿಗೂ ಗೊತ್ತಿತ್ತು ನಾವು 42 ಹೇಳೋಣ, ಸರ್ಕಾರ ಕಡಿಮೆಗೆ ಒಪ್ಪಿಗೆ ಕೊಡುತ್ತೆ ಅಂತ. 15%ಗೆ ಒಪ್ಪಿಗೆ ಕೊಟ್ಟಿದ್ದಾರೆ 4 ಸಾರಿಗೆ ನಿಗಮಗಳು. 100ಕ್ಕೆ 15 ರೂಪಾಯಿ ಜಾಸ್ತಿ ಆಗುತ್ತೆ. ಸರ್ಕಾರ ಹೇಳೋದು 10 ವರ್ಷದಿಂದ BMTC ಬಸ್ ದರ ಹೆಚ್ಚಳ ಆಗಿರಲಿಲ್ಲ. ಸತ್ಯ, ಅದು 10 ವರ್ಷದಿಂದ ಸೇಮ್ ಇತ್ತು. KSRTC ಸೇರಿದಂತೆ ಉಳಿದ ನಿಗಮಗಳು 5 ವರ್ಷದಿಂದ ಬೆಲೆ ಹೆಚ್ಚಳ ಮಾಡಿರಲೇ ಇಲ್ಲ. ಆದ್ದರಿಂದ 15% ಜಾಸ್ತಿ ಮಾಡೋದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ನೆನ್ನೆ ನ್ಯೂಸ್ ಅವರ್ನಲ್ಲೇ ಹೇಳಿದ್ದೆ. 2,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೂ ಒಪ್ಪಿಗೆ ಕೊಟ್ಟಿದೆ ಸರ್ಕಾರ. ಈಗ 15% ಬೆಲೆ ಹೆಚ್ಚಳ ಮಾಡೋದಕ್ಕೂ ಒಪ್ಪಿಗೆ ಕೊಟ್ಟಿದೆ. 15% ಲೆಕ್ಕ ಹಾಕಿ ನೀವು ಸುಮ್ಮನೆ ಬೆಂಗಳೂರಿನ ಲೆಕ್ಕ ಹೇಳೋದಾದರೆ, ಮೆಜೆಸ್ಟಿಕ್ ಟು ಸರ್ಜಾಪುರ 25 ರೂಪಾಯಿ ಇತ್ತು, ಇನ್ಮೇಲೆ 28 ರೂಪಾಯಿ 75 ಪೈಸೆ. ಅದನ್ನು ರೌಂಡ್ ಫಿಗರ್ ಮಾಡ್ತಾರೆ, 29 ರೂಪಾಯಿ ಮಾಡ್ತಾರೆ. ಶಿವಾಜಿನಗರ ಟು ಬನಶಂಕರಿ 20 ರೂಪಾಯಿ ಇದ್ದಿದ್ದು 23 ರೂಪಾಯಿ ಆಗುತ್ತೆ, 3 ರೂಪಾಯಿ ಹೆಚ್ಚಳ. ಹೀಗೆ ಏರ್ಪೋರ್ಟಿಗೆ 235 ರೂಪಾಯಿ ಇತ್ತು, ಇನ್ನು ಮುಂದೆ 270 ರೂಪಾಯಿ 25 ಪೈಸೆ ಆಗುತ್ತೆ. 15% ಅಂದರೆ ಎಷ್ಟು ಹೆಚ್ಚಳ ಅನ್ನೋದು ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೋಡ್ಕೊಳ್ತಾ ಇರಿ. ಹಾಗೆ 6,468 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾವೆ ಈ ನಿಗಮಗಳು. ಡೀಸೆಲ್ ದುಡ್ಡು ಕೊಡಬೇಕು, ರಿಟೈರ್ಡ್ ಆದವ್ರಿಗೆ ಬೆನಿಫಿಟ್ಸ್ ಕೊಡಬೇಕು, ಹಾಲಿ ಇರುವ ಸಿಬ್ಬಂದಿಗೆ ಕೊಡಬೇಕಾಗಿರೋ ದುಡ್ಡು ಎಲ್ಲ ಸೇರಿದ್ರೆ 6,468 ಕೋಟಿ ರೂಪಾಯಿ ಬಾಕಿ ಇದೆ. ಅದರ ಪೈಕಿ 855 ಕೋಟಿ ರೂಪಾಯಿ ತಗೊಂಡಿರೋ ಡೀಸೆಲ್ಗೆ ಕೊಡೋದು ಬಾಕಿ ಇದೆ. 2,994 ಕೋಟಿ ರೂಪಾಯಿ PF ಹಣ ಕಟ್ಟಬೇಕು ಸರ್ಕಾರ. ಸಂಬಳದಾರರಿಂದ, ಈ ನಿಗಮಗಳಲ್ಲಿ ಸಂಬಳ ತಗೊಂಡವ್ರು ಸ್ಯಾಲ್ರಿಯಿಂದ ಒಂದಷ್ಟು ಹಿಡ್ಕೊಂಡಿರ್ತಾರೆ, ಅಷ್ಟೇ ದುಡ್ಡನ್ನು ಸರ್ಕಾರದ ಕಾಂಟ್ರಿಬ್ಯೂಷನ್ ಆಗಿ ಕೊಡಬೇಕು. ಆ ಬಾಕಿನೇ 2,994 ಕೋಟಿ ರೂಪಾಯಿ ಆಗಿದೆ. ಹೀಗೆ 2,000 ಕೋಟಿ ರೂಪಾಯಿ ಸಾಲ ಮಾಡೋಕ್ಕೆ ನಿನ್ನೆ ಪರ್ಮಿಷನ್ ಕೊಟ್ಟಿದ್ರು. BMTC 1,544 ಕೋಟಿ ಲಾಸ್ನಲ್ಲಿದೆಯಂತೆ. KSRTC 1,500 ಕೋಟಿ ಲಾಸು. NWKRTC 1,386 ಕೋಟಿ ಲಾಸು. KKRTC 777 ಕೋಟಿ ರೂಪಾಯಿ ಲಾಸ್ನಲ್ಲಿದೆ. 5,292 ಕೋಟಿ ರೂಪಾಯಿ, 209 ಕೋಟಿ ಟೋಟಲ್ ಲಾಸ್ನಲ್ಲಿರೋದಿದು. ಇದನ್ನು ಹೀಗೆ ಅಂತ ಅನೌನ್ಸ್ ಮಾಡಿದ ತಕ್ಷಣ ಜನ ನೇರವಾಗಿ ಗ್ಯಾರಂಟಿ ಜೊತೆ ಲಿಂಕ್ ಮಾಡಿಬಿಡ್ತಾರೆ. ಹೆಣ್ಣು ಮಕ್ಕಳನ್ನ ಪುಕ್ಸಟ್ಟೆ ಕರ್ಕೊಂಡು ಹೋಗ್ತಾ ಇರೋದಕ್ಕೆ ಹಿಂಗಾಗಿರೋದು ನೋಡಿ ಅಂತ. ಇಲ್ಲ, ಖರ್ಚು ಜಾಸ್ತಿ ಆಗಿದೆ, ಅದನ್ನು ಒಪ್ಕೋಬೇಕು. HK ಪಾಟೀಲ್ ಕಾನೂನು ಸಚಿವರು ಸಚಿವ ಸಂಪುಟ ಸಭೆ ಆದಮೇಲೆ ಒಂದು ಲೆಕ್ಕ ಹೇಳಿದ್ರು, ವಿಚ್ ಲುಕ್ಸ್ ಲಾಜಿಕಲ್. 2015ರಲ್ಲಿ ಹಿಂದೆ ಬಸ್ ದರ ಪರಿಷ್ಕರಣೆ ಆಗಿತ್ತು. 2015ರಲ್ಲಿ ಟೋಟಲ್ ಡೀಸೆಲ್ ಖರ್ಚು ಒಂದು ದಿನಕ್ಕೆ 9 ಕೋಟಿ 14 ಲಕ್ಷ ಆಗ್ತಿತ್ತು. ಈಗ ಅದು 13 ಕೋಟಿ 21 ಲಕ್ಷ ಆಗಿದೆ. 9 ಕೋಟಿ 14 ಲಕ್ಷ ಇದ್ದದ್ದು 13 ಕೋಟಿ 21 ಲಕ್ಷ ಆಗಿದೆ. ಸಿಬ್ಬಂದಿಯ ವೆಚ್ಚ 12 ಕೋಟಿ 85 ಲಕ್ಷ ಬರ್ತಾ ಇತ್ತು, ಈಗ 18 ಕೋಟಿ 36 ಲಕ್ಷ ಆಗಿದೆ. ಆದ್ದರಿಂದ 15% ಬೆಲೆ ಹೆಚ್ಚಳದ ತೀರ್ಮಾನ. ಸಾರಿಗೆ ನಿಗಮಗಳಿಗೆ 2015ಕ್ಕೆ ಕಂಪೇರ್ ಮಾಡಿದರೆ ಖರ್ಚು ಪರ್ ಡೇ 9 ಕೋಟಿ ರೂಪಾಯಿ 56 ಲಕ್ಷ ಜಾಸ್ತಿ ಆಗಿದೆ. ಈ ಪರಿಷ್ಕರಣೆಯಿಂದ ಪ್ರತಿ ತಿಂಗಳು ನಮಗೆ ಬರೋದು 74 ಕೋಟಿ 85 ಲಕ್ಷ ಮಾತ್ರ. ಶಕ್ತಿ ಯೋಜನೆಗೆ 5,015 ಕೋಟಿ ರೂಪಾಯಿ ಅನುದಾನ ಹಂಚಿಕೆಯಾಗಿದೆ. ಪ್ರತಿ ತಿಂಗಳು 417 ಕೋಟಿ 92 ಲಕ್ಷ ರೂಪಾಯಿ ಬಿಡುಗಡೆಯಾಗ್ತಾ ಇದೆ. ಇದರಿಂದ ರಾಜ್ಯಕ್ಕೆ ಹೆಚ್ಚುವರಿ ಹೊರೆ ಆಗೋದಿಲ್ಲ ಅಂತ HK ಪಾಟೀಲ್ರು ಹೇಳಿದ್ರು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಮಾತಾಡಿದ್ದಾರೆ. ಒಂದು ಸಲ ಅದನ್ನು ನೋಡ್ಕೊಳ್ಳಿ, ಆಮೇಲೆ ಇದು ಯಾಕೆ ಜನ ಹಿಂಗೆ ಮಾತಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫಸ್ಟು ಕಾನೂನು ಸಚಿವರು ಮತ್ತು ಸಾರಿಗೆ ಸಚಿವರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ. ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಡೀಸೆಲ್ ಒಟ್ಟು ವೆಚ್ಚವು 9.16 ಕೋಟಿ ಇತ್ತು. ಪ್ರಸ್ತುತ ಈಗ
13.21 ಕೋಟಿಗೆ ಹೆಚ್ಚಳ ಆಗಿದೆ. ಈ 4 ಸಾರಿಗೆ ಸಂಸ್ಥೆಗಳಿಂದ ಪ್ರತಿದಿನ ಸಿಬ್ಬಂದಿ ವೆಚ್ಚವು 12.85 ಕೋಟಿ ಇದ್ದದ್ದು ಪ್ರಸ್ತುತ 18.36 ಕೋಟಿಯಾಗಿದೆ. ಪ್ರತಿದಿನ 9.56 ಕೋಟಿ ಹೆಚ್ಚುವರಿ ಹೊರೆ ಉಂಟಾಗಿದೆ. ಆ ಹಿನ್ನೆಲೆಯೊಳಗೆ ಈ ದರದ ಪರಿಷ್ಕರಣೆ ಅಗತ್ಯ ಇತ್ತು. ಅವರು ಇಟ್ ವಾಸ್ ಡಿಸ್ಕಸ್ಡ್ ಬಿಟ್ವೀನ್ 2020 ಜನವರಿ 25ನೇ ತಾರೀಕು ಅಂದರೆ ಈ ಜನವರಿ 25ಕ್ಕೆ 5 ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ರು. ಆಗ ಡೀಸೆಲ್ ಬೆಲೆ ಎಷ್ಟಿತ್ತು? 60 ರೂಪಾಯಿ ಇತ್ತು. ಈಗ ಜಾಸ್ತಿ ಆಗಿದೆ. ಸ್ಯಾಲ್ರೀಸು ಕಡಿಮೆ ಇತ್ತು. ಈಗೆಲ್ಲ ಜಾಸ್ತಿ ಆಗಿದೆ. ಬಿಜೆಪಿಯವರಿಗೆ ಟೀಕೆಗೆ ಅರ್ಥನೇ ಇಲ್ಲ. ಎಷ್ಟು? 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ. PF, ಗ್ರ್ಯಾಚುಯಿಟಿ, ಬಿಲ್ಸು, ಮತ್ತು 2023ರಲ್ಲಿ ವೇತನ ಜಾಸ್ತಿ ಮಾಡಿದ್ರಲ್ಲ, ಒಂದು ಪೈಸಾ ದುಡ್ಡೇ ಕೊಡಲಿಲ್ಲ ಯಾರಿಗೂ. 5,900 ಕೋಟಿ ಸಾಲ ಅವರು ಇಟ್ಟು ಅವರು ಟೀಕೆ ಮಾಡೋದಕ್ಕೆ ಅವ್ರಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಸಂಪುಟದಲ್ಲಂತೂ ಅನುಮೋದನೆ ಸಿಕ್ಕಿದೆ. ಯಾವತ್ತಿಂದ? 5ನೇ ತಾರೀಕಿಂದ ದರ ಏರಿಕೆ. ಆದರೆ ಬಿಜೆಪಿಯವರು ಸಾಲ ನಮಗೆ ಬಿಟ್ಟೋಗಿದ್ರಿಂದ ನಮಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಎಲ್ಲವೂ ಲಾಜಿಕಲ್ಲೇ. 10,000 ಬೆಲೆ ಏರಿಕೆನೇ ಮಾಡದೆ ಬಸ್ಗಳನ್ನು ಓಡಿಸೋದು ಕಷ್ಟ ರೀ. ನಂಬರ್ಸ್ ಕರೆಕ್ಟ್ ಇದ್ದಾವೆ. ಜನ ಹಿಂಗೆ ಯಾವಾಗ ಯೋಚನೆ ಮಾಡ್ತಿದ್ರು ಅಂದರೆ ಉಳಿದ ಬೆಲೆಗಳ ಒಂದು ಹಂತದಲ್ಲಿದ್ದಾಗ ಈಗ ಸರ್ಕಾರಕ್ಕೆ ನೀವು ಬಂದು 1.5 ವರ್ಷ ಆಯ್ತಪ್ಪ, ಏನು ಮಾಡಿದ್ರಿ ಅಂದರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಾರೆ. ಜನರಿಗೆ ರೋಡ್ನಲ್ಲಿ ಹೋಗುವಾಗ ಕೆಟ್ಟ ರಸ್ತೆ ಬಂದರೂ ಕೂಡ ಅವ್ರಿಗನ್ಸೋದು ಗ್ಯಾರಂಟಿಗೆ ದುಡ್ಡು ಕೊಟ್ಟಿದ್ದಕ್ಕೆ ಈ ರೋಡ್ ರಿಪೇರಿ ಆಗಿಲ್ಲ ಅಂತ. ಅವರ ಮನೆ ಮುಂದಿನ ಚರಂಡಿ ಕಟ್ಕೊಂಡ್ರು ಜನರಿಗೆ ಅನ್ಸೋದು ಅದೇ, ಗ್ಯಾರಂಟಿಗೆ ದುಡ್ಡು ಕೊಟ್ಟಿದ್ದಾರೆ, ಇಲ್ಲಿ ಚರಂಡಿ ಕ್ಲೀನ್ ಆಗಿಲ್ಲ ನೋಡಿ ಅಂತ. ಪ್ರತಿಯೊಂದರಲ್ಲೂ ಹಂಗನ್ಸುತ್ತೆ. 10 ವರ್ಷದಿಂದ ಏರಿಕೆ ಆಗದೇ ಇರುವ ಬೆಲೆ ಈಗ ಏರಿಕೆ ಮಾಡಿದಾಗ ಜನರಿಗೆ ಸಿಟ್ಟು ಬರಬಾರ್ದು. ಲಾಜಿಕಲಿ 10 ವರ್ಷ ಆದಮೇಲೆ ಜಾಸ್ತಿ ಮಾಡ್ತಿದ್ದಾರಪ್ಪ ಅಂತ. ಬಟ್ ಜಾಸ್ತಿ ಆಗಿರೋದು ಇದು ಒಂದೇ ಅಲ್ವಲ್ಲ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ತನಕ ಪ್ರತಿಯೊಂದು ಕಾಸ್ಟ್ಲಿ. ಜಮೀನಿನ ರಿಜಿಸ್ಟ್ರೇಷನ್ ಕಾಸ್ಟ್ ಏನಾಗಿದೆ ಬಿಡಿ ನೀವು. ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಮೊದಲು ಕೊಡ್ತಾ ಇದ್ದದ್ದಕ್ಕೂ ಈಗ ಕೊಡ್ತಾ ಇದ್ದದ್ದಕ್ಕೂ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ಟಿದೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಮೊದಲು ಎಷ್ಟು ಎಕ್ಸ್ರೇ ಕೊಡ್ತಿದ್ರಿ, ಈಗ ಎಷ್ಟು ಎಕ್ಸ್ರೇ ಕೊಡ್ತೀರಿ? ಮೊದಲು ರಿಜಿಸ್ಟ್ರೇಷನ್ ಎಷ್ಟಿತ್ತು, ಈಗ ಎಷ್ಟಿದೆ? ಸ್ಕ್ಯಾನಿಂಗಿಗೆ ಮೊದಲು ಎಷ್ಟಾಗ್ತಿತ್ತು, ಈಗ ಎಷ್ಟಿದೆ? ಊಟಕ್ಕೆ ಅಡ್ಮಿಟ್ ಆದರೆ ಊಟಕ್ಕೆ ಮೊದಲು ಎಷ್ಟು ಕೊಡ್ತಿದ್ರಿ, ಈಗ ಎಷ್ಟಿದೆ? ಅದು ಜಾಸ್ತಿ ಹಾಕ್ಕೊಂಡಿದೆ. ಒಂದು ಕಡೆಯಿಂದ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ನಾವು ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಸರ್ಕಾರ ಹೇಳಿದಾಗ ಗ್ಯಾರಂಟಿ ಕೊಡ್ತಾ ಇರೋದಕ್ಕೆ ಇದೆಲ್ಲ ಆಗ್ತಾ ಇರೋದು ಅಂತ ಅನ್ನಿಸ್ತತ್ತೆ. ನಾ ಹೇಳಿದ್ನಲ್ಲ, ಹಾಲಿನಿಂದ ಆಲ್ಕೋಹಾಲ್ ತನಕ ಯಾವ್ದು ಜಾಸ್ತಿ ಆಗಿಲ್ಲ ಹೇಳಿ. ಡೀಸೆಲ್ಗೆ 9 ಕೋಟಿ ರೂಪಾಯಿ ಮೊದಲು ಕೊಡ್ತಿದ್ವಿ, ಈಗ 13 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಅಂತಂದರೆ ಜನ ಜಾಸ್ತಿ ಕೊಡ್ತಾ ಇಲ್ವೇ? ಕೊಡ್ತಾ ಇದ್ದಾರೆ ತಾನೇ. ಜನನೂ ಪೆಟ್ರೋಲು ಡೀಸೆಲಿಗೆ ಜಾಸ್ತಿನೇ ಕೊಡ್ತಾ ಇದ್ದಾರೆ. ಅದರದ್ದು ಬೆಲೆ ಜಾಸ್ತಿ ಮಾಡಿದ್ರಿ. ನಾನು ರಾಜ್ಯ ಸರ್ಕಾರ ಜಾಸ್ತಿ ಮಾಡೋದ್ರ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳು ಬಂದಿದ್ದಕ್ಕೆ ಅದರ ಮಧ್ಯದಲ್ಲಿ SC/ST ಮಕ್ಕಳಿಗೆ ಸ್ಕಾಲರ್ಶಿಪ್ ಇತ್ತು, ಅದು ಬಂದಿದ್ರೆ ಇದೆಲ್ಲ ಜಾಸ್ತಿ ಅನ್ಸೋದಿಲ್ಲ ರೀ. ಯಥಾ ಪ್ರಕಾರ ನಡ್ಕೊಂಡು ಹೋಗ್ತಿದೆಯಪ್ಪ ಸರ್ಕಾರ. ಬೆಲೆ ಜಾಸ್ತಿ ಆಗೋವಾಗ ಜಾಸ್ತಿ ಆಗ್ತಾ ಇದ್ದಾವೆ, ಜಾಸ್ತಿ ಕಟ್ತಾ ಇದ್ದೀವಿ ಬಿಡಿ ಅಂತಾರೆ. ಇದು ಹಂಗಲ್ಲ. ನೀವು ಉಳಿದಿದ್ದೆಲ್ಲನೂ ಜಾಸ್ತಿ ಮಾಡಿ ಕಣ್ಣಿಗೆ ಅಭಿವೃದ್ಧಿ ಕಾಣದೇ ಹೋದಾಗ ಇಂಥದ್ರ ಮೇಲೆ ಆಕ್ರೋಶ ಆಗುತ್ತೆ. ಇದರಲ್ಲಿ ನನಗೆ ಅತಾರ್ಕಿಕವಾದದ್ದು ಏನೂ ಅನ್ನಿಸ್ತಾ ಇಲ್ಲ. ಬೆಲೆ ಜಾಸ್ತಿ ಮಾಡಿದ್ರಲ್ಲಿ 10 ವರ್ಷಗಳ ನಂತರ BMTC ಬಸ್ ದರ ಏರಿಕೆ ಆಗಬೇಕಾದಂತೆ. 5 ವರ್ಷಗಳಿಗೊಮ್ಮೆ KSRTC ಪ್ರಯಾಣದ ದರ, ಟಿಕೆಟ್ ದರ ಜಾಸ್ತಿ ಆಗಬಾರ್ದಾ? 5 ವರ್ಷಕ್ಕೊಂದ್ಸಲ. ಲುಕ್ಸ್ ಲಾಜಿಕಲ್. ಬಟ್ ಉಳಿದಿದ್ದು ಯಾವುದು ಕಡಿಮೆ ಆಗಿದೆ, ಉಳಿದಿದ್ದು ಯಾವುದು ನೀಟಾಗಿದೆ ಅಂತ ಜನ ಕೇಳ್ತಾ ಇರೋ ಪ್ರಶ್ನೆ. ನಮ್ಮ ಮನೆ ಮುಂದಿನ ರಸ್ತೆ ಹದಗೆಟ್ಟು ಹಳ್ಳ ಹಿಡಿದು ಹತ್ತಿ ಬಿತ್ತೋ ಲೆವೆಲಿಗೆ ಬಂದಿರುವಾಗ ನೀವು ಹಾಲಿಗೂ ಜಾಸ್ತಿ ಕೊಡಿ, ಡೀಸೆಲ್ಗೂ ಜಾಸ್ತಿ ಕೊಡಿ, ಪೆಟ್ರೋಲ್ಗೂ ಜಾಸ್ತಿ ಕೊಡಿ, ಬಸ್ ಹತ್ತಿದ್ರೆ ಟಿಕೆಟ್ ದುಡ್ಡು ಜಾಸ್ತಿ ಕೊಡಿ. HK ಪಾಟೀಲ್ರು ಹೇಳಿದ್ರು 407 ಕೋಟಿ ರೂಪಾಯಿನೋ ಪ್ರತಿ ತಿಂಗಳು ಶಕ್ತಿಯ ದುಡ್ಡು ಅಲ್ಲಿಗೆ ಹೋಗ್ತಾ ಇದೆ ಅಂತ. ಜನರಿಗೆ ಅದ್ರ ಬಗ್ಗೆನೇ ಡೌಟ್ ಇದೆ. ಜನರಿಗೆ ಬಿಡಿ, ಕಂಡಕ್ಟರ್ಗೆ ಡ್ರೈವರ್ಗೆ ಡೌಟ್ ಇದೆ ಅದ್ರ ಬಗ್ಗೆ. ಮಾತಾಡಿಸ್ ನೋಡಿ ಯಾರನ್ನಾರು. ಸರ್ಕಾರದಿಂದ ಶಕ್ತಿ ಯೋಜನೆಯ ದುಡ್ಡು ಪ್ರತಿ ತಿಂಗಳು ನಿಗಮಗಳಿಗೆ ಬರ್ತಾ ಇದೆಯಾ? ಅದು ಬಂದಿದ್ರೆ ನಮ್ದು ಯಾಕೆ ಸಂಬಳ ಸಾರಿಗೆ ಇಷ್ಟಾಗಿ ತಡ ಆಗಿರೋದು ಸರ್ ಅಂತ KSRTC BMTC ಡ್ರೈವರ್ಗಳ ಕಂಡಕ್ಟರ್ಗಳ ಮಾತಾಡ್ತಾ ಇರೋದು. ಇವರು ಹೇಳ್ತಿದ್ದಾರೆ ಶಕ್ತಿ ಯೋಜನೆಯ
ಶಕ್ತಿ ಯೋಜನೆಗೂ ಈ ಬೆಲೆ ಏರಿಕೆಗೂ ಏನೂ ಸಂಬಂಧ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸಂಬಂಧ ಇದೆ ಅಂತ ನಾವೇನು ಹೇಳ್ತಾ ಇಲ್ಲ. ಮತ್ತು ಇದರ ಬಗ್ಗೆ ಮಾತನಾಡುವ ನೈತಿಕತೆ ಬಿ ಜೆ ಪಿಯವ್ರಿಗೆ ಇಲ್ಲ. ಯಾರು ಕಡಿಮೆ ಇದ್ದಾರೆ ರೀ ಇಂಥವು ಕೊಡೋದ್ರಲ್ಲಿ? ಯಾರು ಕಡಿಮೆ ಇದ್ದಾರೆ? ಅರವಿಂದ್ ಕೇಜ್ರಿವಾಲ್ ಶುರು ಮಾಡಿದ್ರು, ಅದನ್ನು ಒಂದು ಸಿಸ್ಟಮೆಟಿಕ್ ಮಾಡಿದವರು ಸಿದ್ದರಾಮಯ್ಯನವರು. ಅದಾದಮೇಲೆ ಬಿ ಜೆ ಪಿಯವರು ಅದನ್ನೇ ಮಾಡ್ಕೊಂಡು ಹೊರಟ್ರು. ಗ್ಯಾರಂಟಿ ಘೋಷಣೆಗಳಿಲ್ಲದ ಚುನಾವಣೆ ಈ ದಿನಗಳಲ್ಲಿ ಯಾವುದು ನಡೆದಿದೆ ಹೇಳಿ ನನಗೆ? ಮಹಾರಾಷ್ಟ್ರದಲ್ಲಾಯ್ತಾ, ಹರಿಯಾಣದಲ್ಲಾಯ್ತಾ, ದಿಲ್ಲಿಯಲ್ಲಾಗ್ತಾ ಇದೆಯಾ? ಯಾವ ರಾಜ್ಯದಲ್ಲಾಗಿದೆ? ಇನ್ ಪ್ರಿನ್ಸಿಪಲ್ ವಿರೋಧ ಇವರು ವೇದಿಕೆ ಮೇಲೆ ಮಾಡ್ತಾರೆ. ಹಿಂಗೆ ಕೊಟ್ಕೊಂಡು ಹೋದರೆ ಹೆಂಗೆ ದೇಶ ನಡೆಯೋದು, ಹೆಂಗೆ ರಾಜ್ಯ ನಡೆಯೋದು, ಬೊಕ್ಕಸ ಖಾಲಿ ಆಗಿಬಿಡುತ್ತೆ, ಸರ್ಕಾರದ ಅತಿ ಹೆಚ್ಚಿನ ಖರ್ಚಾಗಬೇಕಾಗಿರೋದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ, ಇತ್ಯಾದಿ ಇತ್ಯಾದಿ ಮಾತಾಡ್ತಾರೆ. ಬಟ್ ಇವ್ರು ಮಾಡ್ತಾ ಇರೋದೇನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.